ನಮಸ್ಕಾರ. ಇವತ್ತಿಂದ ಒಂದು ಹೊಸ ಸೀರೀಸನ್ನು ಮಾಡ್ತಾ ಇದ್ದೇವೆ. ನಾವು ಲೈವ್ ಬರುವಾಗೆಲ್ಲ ಕೆಲವರಿಗೆಲ್ಲ ಕ್ವಶನ್ ಕೇಳಲಿಕ್ಕೆಲ್ಲ ಆಗೋದಿಲ್ಲ, ಸ್ಕಿಪ್ ಆಗ್ತದೆ ಎಲ್ಲ. ಸೊ ಏನಾದರೂ ಕ್ವಶನ್ಸ್ ಇದ್ದರೆ ನಿಮ್ಮ ಹೆಸರು ಕಳಿಸಿ, ಅಂದರೆ ಸಾಧನೆ ರಿಲೇಟೆಡ್, ಸ್ಪಿರಿಚುವಲ್ ರಿಲೇಟೆಡ್, ಮೈಂಡ್ ರಿಲೇಟೆಡ್ ಅಂಥದ್ದು, ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಅಲ್ಲ. ಸೊ ಕ್ವಶನ್ ಕಳಿಸಿ ಅಂತ ಹೇಳಿದ್ದೆ. ತುಂಬ ಕ್ವಶನ್ ಬಂದಿತ್ತು, ಸ್ವಲ್ಪ ಟೈಮ್ ಇರಲಿಲ್ಲ, ಮಾಡಲಿಲ್ಲ. ಸೊ ಇನ್ನೂ ಟ್ರೈ ಮಾಡ್ತೇನೆ ಎಲ್ಲ ಕ್ವಶನ್ಸ್ಗಳಿಗೆ ಶಾರ್ಟಲ್ಲಿ ಆನ್ಸರ್ ಕೊಡುವಂಥ ಕ್ವಶನ್ಸೇ ಕೇಳಬೇಕು ನೀವು. ಸೊ ಫಸ್ಟ್ ಇವರ ಕ್ವಶನಿಂದ ಸ್ಟಾರ್ಟ್ ಮಾಡುವ. ಧನಂಜಯ್ ಅವರು ಮೂವಿಯಲ್ಲೆಲ್ಲ ಸಾಂಗ್ ಎಲ್ಲ ಬರೀತಾರೆ ಅವರು. ಸೊ ಅವರು ಒಂದು ಪ್ರಶ್ನೆ ಕೇಳಿದರು. ನಿಮ್ಮ ಕ್ಲಾಸ್ನಿಂದ ನನಗೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, ಆದರೆ ಒಂದು ಪ್ರಶ್ನೆ ಇದೆ, ಮದುವೆ ಮತ್ತು ಮಕ್ಕಳು ಕಂಪಲ್ಸರಿ ಬೇಕಾ? ಮಕ್ಕಳು ಮಾಡಿಕೊಳ್ಳದಿದ್ದರೆ ನಮ್ಮ ದೇಹ ಬಿಟ್ಟ ನಂತರ ವಿಧಿಗಳನ್ನು ಮಾಡೋಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತೆಲ್ಲ ಕ್ವಶನ್ ಕೇಳಿದ್ದಾರೆ. ಮದುವೆ ಮಕ್ಕಳು ಕಂಪಲ್ಸರಿ ಆದರೆ ನಾನು ಕೂಡ ಆಗ್ತಿದ್ದೆ ಅಲ್ವ, ನಾನು ಆಗಲಿಲ್ಲ. ಮತ್ತು ಕಂಪಲ್ಸರಿ ಅಂತ ಏನಿಲ್ಲ. ಮಕ್ಕಳು ಮಾಡಿಕೊಳ್ಳೋದು ನಮ್ಮ ದೇಹ ಬಿಟ್ಟ ನಂತರ ವಿಧಿಗಳನ್ನು ಮಾಡೋಕ್ಕೆ ಏನಾದರೂ ತೊಂದರೆ ಆಗ್ತದಾ ಅಂತ ಕೇಳಿದ್ದಾರೆ. ನೋಡಿ, ಹನುಮಂತ ಮದುವೆ ಆಗಲಿಲ್ಲ, ಶಂಕರಾಚಾರ್ಯರು ಮದುವೆ ಆಗಲಿಲ್ಲ, ವಿವೇಕಾನಂದರು ಮದುವೆ ಆಗಲಿಲ್ಲ. ಅಂಥವರೆಲ್ಲ ದೊಡ್ಡ ದೊಡ್ಡವರೇ ಆಗಲಿಲ್ಲ. ಇನ್ನು ನಾವು ಯಾವ ಫ್ಯಾಮಿಲಿ ಟ್ರೀ ನಮ್ಮದು? ಅದು ದೇಹ ಬಿಟ್ಟ ನಂತರ ಏನಾದರೂ ಪ್ರಾಬ್ಲಮ್ ಆಗ್ತದ ಅಂತ ಹೇಳಿದರೆ ಹಾಗೇನಿಲ್ಲ. ಯಾರು ಬೇಕಾದರೂ ಮಾಡ್ಬೋದು ಬ್ಲಡ್ ರಿಲೇಟೆಡಲ್ಲಿ. ಬಟ್ ಮಗ ಮಾಡೋದು ಅಂತ ಹೇಳಿದರೆ ನಮ್ಮದೇ DNA, ಅದು ನಮ್ಮದೇ ಒಂದು ಅಂಶ ಆದ ಕಾರಣ ಅವನೇ ಮಾಡಿದರೆ ಒಳ್ಳೆಯದಂತ. ಬಟ್ ಎಲ್ಲ ವಿಧಿ ಮಾಡೋದ್ರ ಉದ್ದೇಶ ಏನು ಅಂತ ಹೇಳಿದರೆ ಆತ್ಮದ ಏನು ಪಯಣ ಇದೆ ಅದಕ್ಕೆ ಸುಲಭ ಮಾಡೋದು. ಈಗ ನೋಡಿ, ನಿಮ್ಮ ಯಾರಿಗಾದರೂ ನಿಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಬಂದರು, ಅವರನ್ನು ನೀವು ಎಲ್ಲಿಗಾದರೂ ಕಳಿಸ್ಬೇಕು ಯಾತ್ರೆ. ಯಾವ ಟ್ರೈನಿಗೆ ಹತ್ತಿದ್ರು ಹೋಗ್ತಾರೆ ಅವರು, ಯಾತ್ರೆ ಮಾಡ್ಬೋದು, ಅದೇನು ದೊಡ್ಡ ಇಶ್ಯೂ ಅಲ್ಲ, ಮಾಡೋದು ಮಾಡ್ತಾರೆ. ಬಟ್ ಏನಂತ ಹೇಳಿದ್ರೆ ಅವ್ರಿಗೆ ಕಂಫರ್ಟ್ ಆಗೋದಿಲ್ಲ. ನೀವು ಒಳ್ಳೆ ಒಂದು AC ಕೋಚ್ ಫಸ್ಟ್ ಕ್ಲಾಸಲ್ಲಿ ತೆಗೆದಿದ್ದರೆ, ಎಲ್ಲ ಅಲ್ಲಿ ಹೋಗಾಗಿ ಹೆಲಿಕಾಪ್ಟರ್ ಎಲ್ಲ ಬುಕ್ಕಿಂಗ್ ಮಾಡಿದರೆ, ಫುಡ್ ಎಲ್ಲ ವ್ಯವಸ್ಥೆ ಮಾಡಿದರೆ, ಎಲ್ಲ ಮಾಡಿದರೆ ಅವರಿಗೆ ಕಂಫರ್ಟ್ ಆಗ್ತದೆ. ಇಲ್ಲದಿದ್ದರೆ ಅವರು ನಿಮಗೆ ಬೈಕೊಂಡು ಹೋಗ್ತಾರೆ ಅಷ್ಟೇ. ಸೊ ಮನುಷ್ಯ ಜೀವ ಇರುವಾಗಲೇ ಮಾಡುವಂಥದ್ದು ಎಲ್ಲ ವಿಧಿ ಏನು ಮರಣ ನಂತರ ಮಾಡ್ತಾರೆ ಅದೆಲ್ಲ ಬದುಕಿರುವಾಗ ಮಾಡುವಂಥದ್ದು. ಅಂತ ಹೇಳಿದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ, 3 ಕಾರಣ ಶರೀರಗಳ ಇದಾಗಿ 3 ಪಿಂಡ ಇಡ್ತಾರೆ. ಮತ್ತು ದರ್ಬೆಯಲ್ಲಿ ಬೆನ್ನು ಮೂಳೆ ಮಾಡ್ತಾರೆ. ಅದರಿಂದ ಮೇಲೆ ಹೋಗಲಿ, ಎನರ್ಜಿ ಮೇಲೆ ಹೋಗಲಿ ಅಂತ ಹೇಳಿದರೆ ಮೂಲಾಧಾರದಲ್ಲಿರುವ ಎನರ್ಜಿಯನ್ನು ಇಲ್ಲಿಂದ ಬಿಡಬೇಕು. ಅದಕ್ಕೆ ತಲೆ ಚಿಪ್ಪನ್ನೆಲ್ಲ ಹೊಡೆಯುವ ವಿಧಿಯೆಲ್ಲ ಇರುವುದು ಅದಕ್ಕೆ. ಸೊ ನೀವು ಬದುಕಿರುವಾಗಲೇ ಅದೆಲ್ಲ ಮಾಡಿದರೆ ಯಾವುದೂ ಅಗತ್ಯ ಇಲ್ಲ. ಇನ್ನೂ ಒಂದು ಏನಂತ ಹೇಳಿದ್ರೆ, ನಿಮಗೆ ಇನ್ನೂ ಕೂಡ ಡೌಟ್ ಏನಾದರೂ ಇದ್ದರೆ, ನಾವು ಸಾಯುವ ಮೊದಲೇ ಅಂತೇಳಿದರೆ, ಸಾಯುವುದು ಯಾವಾಗಂತ ಗೊತ್ತಿರೋದಿಲ್ಲ, ಅದು ಬೇರೆ ವಿಷಯ. ಆದರೂ ನಾವೇ ಶ್ರಾದ್ದ ಮಾಡ್ಕೊಳ್ಬೋದು. ತುಂಬ ಸಮಯ ಬದುಕಿದರೆ, ಇನ್ನು ನಮಗೆ ಸಾಕು ಜೀವನ ಅಂತ ಅನಿಸಿದರೆ ನಾವೇ ಶ್ರಾದ್ದ ಮಾಡ್ಕೊಳ್ಬೋದು. ಬದುಕಿರುವಾಗಲೇ ಮಾಡುವಂಥ ವಿಧಿ ಕೂಡ ಇದೆ. ಅದು ಮಾಡಿದರೆ ಮತ್ತೆ ಸತ್ತ ನಂತರ ಏನು ಮಾಡಬೇಕಂತಿಲ್ಲ. ಸೊ ಅದೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡಿ. ಮದುವೆ ಆದವರ ಜೀವನವೇ ನರಕ ಆಗ್ತದೆ, ಇನ್ನು ಸತ್ತ ನಂತರ ನರಕಕ್ಕೆ ಹೋಗಲಿಕ್ಕೆಲ್ಲಿರ್ತದೆ. ಬೆಳಗಿಂದ ಸಂಜೆವರೆಗೆ ಸ್ಟೋರಿ ಕೇಳಿ ನಮಗೆ ಸಾಕಾಗ್ತದೆ. ಮದುವೆ ಆಗದವರು ಎನಿಸುವುದು ಮದುವೆ ಆದವರು ಖುಷಿಯಲ್ಲಿದ್ದಾರೆ ಅಂತ. ಮನುಷ್ಯನಿಗೆ ಬೇಡ ಅವರ ಬದುಕು. ಸೊ ಅದು ಒಂದು. ಇನ್ನೇನು ಕೇಳಿದ್ದಾರೆ ಅಂತ ಹೇಳಿದರೆ, ಅವರೇ ಈ ಫ್ಯಾಮಿಲಿ ಟ್ರೀ, ಮೆಮೊರಿ, ಪಿತೃದೋಷ ಇದೆಲ್ಲ ಕೂಡ ಜಸ್ಟ್ ಪ್ರೋಗ್ರಾಮಿಂಗ ಅಂತ. ಪಿತೃದೋಷ ಅಂತ ಅಲ್ಲ, ಅದೆಲ್ಲ ನಮ್ಮ ಮೆಮೊರಿಯಲ್ಲಿ ಇರುವಂಥದ್ದು. ಅದಕ್ಕೆ ಭೂತಕಾಲದ ನೆನಪುಗಳು, ತಂದೆಯ ನೆನಪುಗಳು ಅದೆಲ್ಲ ಇರುವಂಥದ್ದು, ನಮ್ಮನ್ನು ಕಾಡುವಂಥದ್ದು. ಸೊ ಹಾಗೇನಿಲ್ಲ, ಎಲ್ಲ ಬರುವುದು, ಭೂಮಿಗೆ ಬರುವ ಒಬ್ಬರೇ ಬರುವುದು, ಒಬ್ಬರೇ ಹೋಗುದು, ಹೌದಲ್ವಾ? ಒಬ್ಬನೇ ಪಯಣ ಆತ್ಮನದ್ದು. ಅದಕ್ಕೆ ಹೇಳುವುದು ಮದುವೆ ಆಗುವಾಗ ಕೂಡ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ಹೇಳಿದೆ. ಗಂಡ ಹೆಂಡತಿಗೆ ಅಶ್ಯೂರ್ ಮಾಡೋದು, ಧರ್ಮ ಕಾರ್ಯದಲ್ಲಿ ನಾನು ನಿನ್ನನ್ನು ಒಟ್ಟಿಗೆ ತಗೊಂಡು ಹೋಗ್ತೇನೆ, ಅರ್ಥ ಹಣ ನನ್ನ ಸಂಪತ್ತೇನಿದೆ ಅದರಲ್ಲಿ ನಿನಗೆ ಅರ್ಧ ಪಾಲು ಕೊಡ್ತೇನೆ, ಕಾಮದಲ್ಲಿ ಏನು ದೈಹಿಕ ಬಯಕೆ ಅಥವಾ ಏನು ಬಯಕೆಗಳಿದೆ ಅದನ್ನೆಲ್ಲ ಈಡೇರಿಸಲಿಕ್ಕೆ ನಾನು ಮತ್ತು ನೀನು ಸೇರಿ ಮಾಡುವ, ಬಟ್ ಮೋಕ್ಷದಲ್ಲಿ ನಾನು ನಿನ್ನ ಜೊತೆಗೆ ಇಲ್ಲ, ಅದು ನೀನೇ ಸ್ವಂತ ಮಾಡ್ಕೊಳ್ಬೇಕಾದದ್ದು. ಆದ್ದರಿಂದ ಅದು ಯಾವುದು ಟೆನ್ಷನ್ ಇಟ್ಕೊಳ್ಬೇಡಿ. ಬೇಸಿಕಲಿ ಮದುವೆ ಮಕ್ಕಳು ಇದೆಲ್ಲ ಇಲ್ಲದೆ ಮನುಷ್ಯ ಆರಾಮಾಗಿದ್ದು ಹೋಗ್ಬೋದು. ಈಗ ನಾನು ಆರಾಮದಲ್ಲಿ ಇಲ್ವಾ? ಏನು ತೊಂದರೆ ಇಲ್ಲ.
ಸೊ ಮಸ್ತ್ ನೆಕ್ಸ್ಟ್ ಬರ್ತ ಸೈಕಲ್ಗೆ ಹಾಗೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಧನಂಜಯ ಅವರಿಗೆ ತುಂಬ ಸೀರಿಯಸ್ ಆಗಿ ಅವರು ಕ್ಲಾಸಲ್ಲಿ ಅಟೆಂಡ್ ಮಾಡ್ತಾರೆ. ಸೊ ಅವರಿಗೆ ಡೌಟ್ ಕ್ಲಿಯರ್ ಆಯ್ತು ಅಂತ ತಿಳ್ಕೊಳ್ತೇನೆ. ಇನ್ನು ನಿಮ್ಮದು ಕೂಡ ಕ್ವಶನ್ ಇದ್ದರೆ ಕಳಿಸ್ಬೋದು, ಶಾರ್ಟ್ ಕ್ವಶನ್ ಇದ್ದರೆ. ಓಕೆ.